ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಒಂದು ಬಿಗ್ ಜಾಬ್ ಅಪ್ಡೇಟ್ ಬಗ್ಗೆ ಕೊಡೋಣ ಅಂತ ಬಂದಿದ್ದೀನಿ. ಅದು ಇಂಟಚ್ CS ಅನ್ನೋ ಕಂಪ್ನಿ ಅವರು ಮಾಸ್ ಹೈರಿಂಗ್ ಮಾಡ್ತಿದ್ದಾರೆ. 99 ಪೋಸ್ಟ್ ಇದೆ ಅಂತೆ. ಅದು ಯಾವ ರೋಲ್ ಹೈರ್ ಮಾಡ್ತಿದ್ದಾರೆ ಅಂತ ಅಂದರೆ ಇಂಟರ್ನ್ಯಾಷನಲ್ ವಾಯ್ಸ್ ಕಸ್ಟಮರ್ ಸಪೋರ್ಟ್ ಹೈರ್ ಮಾಡ್ತಿದ್ದಾರೆ. ಇದು ಇಂಟಚ್ CS ಅನ್ನೋ ಕಂಪ್ನಿ ಬಿಗ್ MNC ಕಂಪ್ನಿ. ಇದು ಇವರು 2022 ಅಲ್ಲಿ ಜಾಸ್ತಿ ಮೆಂಬರ್ ವರ್ಕ್ ಮಾಡೋ ಕಂಪ್ನಿ ಅಂತ ಅವಾರ್ಡ್ ಬಂದಿದೆ ಫೋರ್ಬ್ಸ್. ಮತ್ತೆ ಇದಕ್ಕೆ ಏನು ರಿಕ್ವೈರ್ಮೆಂಟ್ ಅಂತ ಅಂದ್ರೆ ಗ್ರಾಜುಯೇಷನ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ನಾವು 10th PU ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಈ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಹೆಂಗ್ ಅಪ್ಲೈ ಮಾಡೋದು ಮತ್ತೆ ಏನೇನು ರಿಕ್ವೈರ್ಮೆಂಟ್ ಅಂತ. ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಈ ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದು ಜಾಬ್ ಪೋಸ್ಟ್ ಮಾಡಿ ಬರೀ 4 ಅವರ್ ಆಗಿದೆ. ಸೊ ಬೇಗ ಅಪ್ಲೈ ಮಾಡಿದಷ್ಟು ನಮಗೆ ಬೇಗ ಚಾನ್ಸಸ್ ಸಿಗುತ್ತೆ. ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಮತ್ತೆ ಅಪ್ಲೈ ಮಾಡಿ ಎಲ್ರೂ. ನೀವು ಫ್ರೆಂಡ್ಸ್ಗೆ ಯಾರು ನೀಡಿದ್ರೆ ಶೇರ್ ಮಾಡಿ. ಇಲ್ಲಿ ನೋಡ್ಬೋದು ಇಂಟಚ್ CS ಅನ್ನೋ ಕಂಪ್ನಿ ಇಂಟರ್ನ್ಯಾಷನಲ್ ವಾಯ್ಸ್ ಕಸ್ಟಮರ್ ಸಪೋರ್ಟ್ಗೆ ಹೈರ್ ಮಾಡ್ತಿದೆ. ಇದು ಇಂಟಚ್ CS ಅನ್ನೋ ಕಂಪ್ನಿ ಬಿಗ್ MNC ಕಂಪ್ನಿ. ಅಲ್ಲಿ 10,000+ ವರ್ಕರ್ ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ. ಇದೊಂದು BPO ಕಂಪ್ನಿ ಥರ ಆ್ಯಕ್ಟ್ ಮಾಡುತ್ತೆ. ಆ್ಯಕ್ಚುಲಿ ಇದು ಕಾನ್ಸೆಂಟ್ರಿಕ್ಸ್ ಥರನೇ ಇದೆ. ಇದು ಇಂಟಚ್ CX ಇದು MNC ಕಂಪ್ನಿನೇ. ಇಲ್ಲಿ ನೋಡಿ, ಇದು ಜಾಬ್ ಪೋಸ್ಟ್ ಮಾಡಿ ಜಸ್ಟ್ 4 ಅವರ್ಸ್ ಆಗಿದೆ. 9 ಅಪ್ಲಿಕೆಂಟ್ಸ್ ಅಷ್ಟೇ ಇರೋದು. ಇವರು ಇಲ್ಲಿ 0 to 5 year ಎಕ್ಸ್ಪೀರಿಯನ್ಸ್ ಅವ್ರಿಗೆ ಹೈಯರ್ ಮಾಡ್ತಿದ್ದಾರೆ. 99 ವೇಕೆನ್ಸಿ ಇದೆ ಅಂತೆ. ಇದು ಬೆಂಗಳೂರು ಲೊಕೇಶನ್. ಆದರೆ ವರ್ಕ್ ಫ್ರಮ್ ಹೋಮ್ ಅಲ್ಲ, ಬೆಂಗಳೂರಿಗೆ ಹೋಗ್ಬೇಕು ನಾವು. ಸ್ಯಾಲ್ರಿ ಇವರೇನು ಡಿಸ್ಕ್ಲೋಸ್ ಮಾಡಿಲ್ಲ. ಬೇರೆ ಕಡೆ ನಾನು ನೋಡಿದಾಗ ಇವರು ಸ್ಯಾಲ್ರಿ ಅಪ್ ಟು 5 lakh per annum ಕೊಡ್ತಿದ್ದಾರೆ. ಅಂತಂದರೆ 40,000 ತನಕ ಕೊಡ್ತಾರೆ ನಮಗೆ ಸ್ಯಾಲ್ರಿನ. ಇಲ್ಲಿ ಲ್ಯಾಂಗ್ವೇಜ್ ನಮಗೆ ಇಂಗ್ಲೀಷ್ ಬಂದರೆ ಸಾಕು. ಮಸ್ಟ್ ಹ್ಯಾವ್ ಸ್ಕಿಲ್ ಅಂದರೆ ಇಂಟರ್ನ್ಯಾಷನಲ್ ವಾಯ್ಸ್ ಅಂದರೆ ಇಂಗ್ಲೀಷ್ ಬರಬೇಕು ನಮಗೆ. ಇಂಟರ್ನ್ಯಾಷನಲ್ ಅಂದ್ರೇ ಔಟ್ ಆಫ್ ಕಂಟ್ರಿ ಕ್ಲೈಂಟ್ ಜೊತೆ ಮಾತಾಡಬೇಕು. ಸೊ ಇಂಗ್ಲೀಷ್ ಬರಬೇಕು ಅಂತ ಹೇಳ್ತಿದ್ದಾರೆ. ಗುಡ್ ಟು ಹ್ಯಾವ್ ಅಂದರೆ ಮಾಮೂಲಿ ಕಸ್ಟಮರ್ ಸಪೋರ್ಟ್ ಮತ್ತು ಕಸ್ಟಮರ್ ಸರ್ವಿಸ್ ಬಗ್ಗೆ ಮೊದಲೇ ಎಕ್ಸ್ಪೀರಿಯೆನ್ಸ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಕೆಳಗಡೆ ನೋಡ್ಕೊಂಡು ಹೋದರೆ ಇಲ್ಲಿ ವಾಟ್ ವಿಲ್ ಯು ಡೂ ಅಂತ ಹೇಳಿದ್ದಾರೆ. ವಿ ಆರ್ ಹೈರಿಂಗ್ ಫಾರ್ ದ ಇಂಟರ್ನ್ಯಾಷನಲ್ ವಾಯ್ಸ್ ಕಸ್ಟಮರ್ ಸಪೋರ್ಟ್ ಇನ್ ಟಚ್ ಅಂತ. ಅಂದರೆ ಇವರು ಅದೇ ಕಸ್ಟಮರ್ ಸಪೋರ್ಟ್ ಇನ್ ಟಚ್ CSಗೆ ಹೈಯರ್ ಮಾಡ್ತಿದ್ದಾರೆ. ಇಲ್ಲಿ ಕ್ವಾಲಿಫಿಕೇಷನ್ ನೋಡ್ಬೋದು. 12th ಅಂದರೆ PU ಆಗಿರಬೇಕು ಅಥವಾ ಡಿಪ್ಲೊಮೊ ಅಥವಾ ಗ್ರ್ಯಾಜುಯೇಷನ್. ಈ ಮೂರಲ್ಲಿ ಏನಾದರೂ ಆಗಿದ್ರು, PU ಆಗಿದ್ರು ನಮ್ಮನ್ನ ಹೈಯರ್ ಮಾಡ್ತಾರೆ. ಇದು 5 days ವರ್ಕ್ ಅಷ್ಟೇ. 2 days ಕಂಪಲ್ಸರಿ ಆಫ್ ಇರುತ್ತೆ. ಮಾಮೂಲಿ ಮಂಡೇ ಟು ಫ್ರೈಡೇ ವರ್ಕ್ ಮಾಡಬೇಕು. ಸಾಟರ್ಡೆ ಸಂಡೇ ಆಫ್ ಇರುತ್ತೆ. ಫ್ರೀ 2-way ಕ್ಯಾಬ್ ಅಂದರೆ 2 ಕಡೆಯೂ ಕ್ಯಾಬ್ ಇರುತ್ತೆ. ಪಿಕಪ್ ಮತ್ತು ಡ್ರಾಪ್ ಇರುತ್ತೆ. ಮತ್ತು ಫ್ರೀ ಫುಡ್ ಇರುತ್ತೆ ನಮಗೆ ಕಂಪ್ನಿಲೇ. ಅಂದರೆ ಮಾರ್ನಿಂಗ್ ಶಿಫ್ಟ್ ಇರೋರು, ನೈಟ್ ಶಿಫ್ಟ್ ಇರೋರ್ಗೆ ಅಲ್ಲೇ ಫ್ರೀ ಊಟ ಇರುತ್ತೆ. ಇಲ್ಲಿ ಕಂಪ್ನಿ ಬಗ್ಗೆ ಹೇಳಿದ್ದಾರೆ ಏನು ಅಂತ. ಕಂಪ್ನಿ ಅಬೌಟ್ ದ ಕಂಪ್ನಿ. ಇಂಟಚ್ CS ಇಸ್ ಎ ಗ್ಲೋಬಲ್ ಲೀಡರ್ ಇನ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಮ್ಯಾನೇಜ್ಮೆಂಟ್, ಡಿಜಿಟಲ್ ಎಂಗೇಜ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ಸೊಲ್ಯೂಷನ್. ಅಂದರೆ ಅವರು ಕಸ್ಟಮರ್ ಬೇಸ್ಡ್ ಕಂಪ್ನಿ ಅಂತಲೇ ಹೇಳ್ತಿದ್ದಾರೆ. ಆಲ್ರೆಡಿ 220 years ಆಫ್ ಎಕ್ಸ್ಪೀರಿಯೆನ್ಸ್ ಇದೆ ಕಂಪ್ನಿಗೆ. ಇವ್ರ ಹತ್ರ 18,000+ ಟೀಮ್ ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆಲ್ ಓವರ್ ಗ್ಲೋಬಲ್ಲೇ ಈ ಇಂಟಚ್ CS ಕಂಪ್ನಿ ಇದೆ. ಅಂದರೆ ನಾಟ್ ಓನ್ಲಿ ಇನ್ ಇಂಡಿಯಾ, ಆಲ್ ಓವರ್ ಇದರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಮತ್ತು ಬೆಸ್ಟ್ ಲಾರ್ಜ್ ಎಂಪ್ಲಾಯರ್ ಆಫ್ ಅಂದರೆ ಜಾಸ್ತಿ ಜನ ವರ್ಕ್ ಮಾಡ್ತಿದ್ದಾರೆ ಈ ಕಂಪ್ನಿಲಿ ಅಂತ ಫೋರ್ಬ್ಸ್ ಅವರು ರಿಪೋರ್ಟ್ ಕೊಟ್ಟಿದ್ದಾರಂತೆ 2022 ಅಲ್ಲಿ. ಸೊ ಇಲ್ಲಿ ವರ್ಕ್ ಮಾಡೋದು ನಮ್ಮ ಪುಣ್ಯನೋ ಅಂತ ಹೇಳ್ಬೋದು. ಇಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಹೇಳ್ತಿದ್ದಾರೆ. ಏನು ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ, ಆ ರೋಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ. ಇಲ್ಲಿ ಹ್ಯಾವಿಂಗ್ ಡೈಲಿ ಇಂಟರಾಕ್ಷನ್ ವಿತ್ ದ ಕಸ್ಟಮರ್ ಟು ಹ್ಯಾಂಡಲ್ ಇಶ್ಯೂ ಫ್ರಮ್ ಎಂಡ್ ಟು ಎಂಡ್ ವಿಯಾ ಕಾಲ್. ಅಂದರೆ ಕಸ್ಟಮರ್ಗೆ ಏನಾದ್ರು ಇಶ್ಯೂ ಬಂದರೆ ನಾವು ಕಾಲ್ ಮುಖಾಂತರನೇ ಅವ್ರಿಗೆ ಇಶ್ಯೂ ರಿಸಾಲ್ವ್ ಮಾಡಿಕೊಡ್ಬೇಕು. ಅವ್ರ ಹತ್ರ ಸಾಫ್ಟಾಗಿ ಮಾತಾಡಬೇಕು. ಮತ್ತು ಕಸ್ಟಮರ್ ಜೊತೆ ಫುಲ್ಲು ಫ್ರೆಂಡ್ಲಿಯಾಗಿ ಮಾತಾಡಬೇಕು. ಅವ್ರಿಗೆ ಆ್ಯಂಗ್ರಿ ಮತ್ತು ಇರಿಟೇಟ್ ಆಗೋ ಥರ ಮಾತಾಡಬಾರ್ದು ಅಂತ ಹೇಳ್ತಿದ್ದಾರೆ. ಮತ್ತು ಬೇಗ ಅವ್ರಿಗೆ ಕೇಳಿದ ತಕ್ಷಣ ಕ್ವಿಕ್ ಸೊಲ್ಯೂಷನ್ಸ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಏನು ಇಶ್ಯೂಗೆ ಏನು ಪ್ರಾಬ್ಲಮ್ ಏನು ಅಂತ ಬೇಗ ಡಯಾಗ್ನೋಸಿಸ್ ಮಾಡಬೇಕು. ಮತ್ತು ಅವ್ರಿಗೆ ಓವರಾಲ್ ಎಕ್ಸಲೆಂಟ್ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ನ ನಾವು ಕೊಡಬೇಕು ಅಂತ. ಅಂದರೆ ಅವ್ರಿಗೆ ಲೇಟ್ ಮಾಡಿಸ್ಬಾರ್ದು ಮತ್ತು ವೆಯ್ಟ್ ಮಾಡಿಸ್ಬಾರ್ದು.
ಮತ್ತು ಅವರಿಂದ ಫೀಡ್ಬ್ಯಾಕ್ ತೊಗೊಂಡು ನಮ್ಮ ಟೀಮ್ ಅವ್ರಿಗೆ ಕೊಡಬೇಕು, ಹೆಂಗಿದೆ ನಮ್ಮ ಪ್ರಾಡಕ್ಟ್ ಮೇಲೆ ಫೀಡ್ಬ್ಯಾಕ್ ಅಂತ. ಆ ಪ್ರಾಡಕ್ಟ್ ಮೇಲೆ ಫೀಡ್ಬ್ಯಾಕ್ ಯೂಸ್ ಮಾಡ್ಕೊಂಡು ಅವರು ಬೇರೆ ಡೆವಲಪ್ಮೆಂಟ್ ಮಾಡ್ಕೋತಾರೆ. ನಮ್ಮದು ಪ್ರಾಡಕ್ಟ್ ಮೇಲೆ ಏನೇನು ನೆಸೆಸರಿ ಇದೇನೋ ಕಸ್ಟಮರ್ದು ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದು ತಕ್ಕನಾಗಿ ಮಾಡಿಫೈ ಮಾಡ್ತಾರೆ ನಮ್ಮದು ಪ್ರಾಡಕ್ಟ್ಸ್ನೆಲ್ಲ. ಮತ್ತು ಎಲಿಜಿಬಿಲಿಟೀಸು ಮತ್ತು ಸ್ಕಿಲ್ಸ್ ಏನು ಬೇಕು ಈ ವರ್ಕ್ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಎಬವ್ ಅವರೇಜ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಬೇಕಂತೆ, ಅಂದರೆ ಇಂಗ್ಲೀಷಲ್ಲಿ, ಮತ್ತು ಸ್ಪೀಕ್ ಅಕ್ಯುರೇಟ್ಲಿ, ಅಂದರೆ ನಾವು ಕರೆಕ್ಟಾಗಿ ಮಾತಾಡಬೇಕು, ಮತ್ತು ಗ್ರಾಮರು ಎಲ್ಲ ಈ ಮಿಸ್ಟೇಕ್ ಇಲ್ದಂಗೆ ಬರೆಯೋಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಐ ಎಬಿಲಿಟಿ ಟು ಶೋ ಐ ಎಮೋಷ್ನಲ್ ಇಂಟೆಲಿಜೆನ್ಸ್ ಬೈ ರಿಮೈನಿಂಗ್ ಕಾಮ್ ಅಂಡರ್, ಅಂದರೆ ನಾವು ಏನೇ ಇಶ್ಯೂ ಇದ್ದರೂ ಕಾಮಾಗಿ ಸೊಲ್ಯೂಷನ್ ಕೊಡಬೇಕು ಕಸ್ಟಮರ್ಗೆ ಅಂತ ಹೇಳ್ತಿದ್ದಾರೆ. ಮತ್ತು ಎಬಿಲಿಟಿ ಟು ಲರ್ನ್ ನ್ಯೂ ಸ್ಕಿಲ್ಸ್ ಆ್ಯಂಡ್ ಕ್ವಿಕ್ಲಿ ಅಬ್ಸರ್ವ್ ಇಂಟ್ರಪ್ಟ್ ಅಂದರೆ ಬೇಗ ನ್ಯೂ ಥಿಂಗ್ಸ್ನ ಕಲ್ತ್ಕೋಬೇಕು ಮತ್ತು ಕಸ್ಟಮರ್ಗೆ ಬೇಗ ಸೊಲ್ಯೂಷನ್ಸ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಇನ್ಫಾರ್ಮೇಷನ್ ಅಂದರೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಕಸ್ಟಮರ್ಗೆ ನಾವು ಕರೆಕ್ಟಾಗಿ ಇನ್ಫಾರ್ಮೇಷನ್ಸ್ ಕೊಡಬೇಕು. ಈ ಥರ ನಮ್ಮ ಪ್ರಾಡಕ್ಟ್ ಇದೆ, ಸೊ ಇಂಟ್ರೆಸ್ಟ್ ಇದೆ, ಬೈ ಮಾಡಿ ಥರ ಹೇಳ್ಬೇಕು. ಮತ್ತು ಇನ್ನು ಎಕ್ಟಿಕ್ಕು ಮತ್ತು ಅಂಡರ್ ಪ್ರೆಷರಲ್ಲೂ ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇವರು. ಫೋನ್ ಸಿಸ್ಟಮ್ ಅಂದರೆ ಎಬಿಲಿಟಿ ಆಪರೇಟ್ ಫೋನ್ ಸಿಸ್ಟಮ್ ಪರ್ಸ್ನಲ್ ಕಂಪ್ಯೂಟರ್, ಅಂದರೆ ನಮಗೆ ಸ್ವಲ್ಪ ಫೋನು ಆ್ಯಂಡ್ರಾಯ್ಡ್ ಫೋನ್ ಹೆಂಗೆ ಆಪರೇಟ್ ಮಾಡೋದು ಮತ್ತು ಕಂಪ್ಯೂಟರ್ಗಳನ್ನ ಆಪರೇಟ್ ಮಾಡೋದು ಗೊತ್ತಿರಬೇಕು ಅಂತ ಹೇಳ್ತಿದ್ದಾರೆ. ಎಬಿಲಿಟಿ ಟು ವರ್ಕ್ ವೆರೈಟಿ ಆಫ್ ಶಿಫ್ಟ್ ಇನ್ಕ್ಲೂಡಿಂಗ್ ಡೇಸ್, ಆಫ್ಟರ್ನೂನ್, ಈವ್ನಿಂಗ್, ಅಂದರೆ ರೊಟೇಷ್ನಲ್ ಶಿಫ್ಟ್ ಇರುತ್ತೆ, ಅದಕ್ಕೂ ಓಕೆ ಥರ ಇರಬೇಕು. ವೀಕೆಂಡ್ಸ್ ಆ್ಯಂಡ್ ಹಾಲಿಡೇಸು ಇವರು 5 days ವರ್ಕ್ ಅಂತ ಹೇಳಿದ್ದಾರೆ. ಬಟ್ ಏನು ಸ್ಯಾಟರ್ಡೆ ಸಂಡೇನೇ ಏನು ಕಂಪಲ್ಸರಿ ಇರೋಲ್ಲ. ಇವರು ವೀಕೆಂಡ್ಸಲ್ಲಿ ಏನಾದ್ರು ನಾವು ವರ್ಕ್ ಮಾಡಿದರೆ ಬೇರೆ ದಿನ 2 ದಿನ ಆಫ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಬೇಸಿಕ್ ಮ್ಯಾಥಮೆಟಿಕ್ ಫಂಕ್ಷನ್ಸ್ ಗೊತ್ತಿರಬೇಕು ನಮಗೆ, ಮತ್ತು ಎಲ್ಲ ಟೀಮ್ ಮೆಂಬರ್ ಜೊತೆ ಫ್ರೆಂಡ್ಲಿ ಆಗಿರಬೇಕು. ಆ್ಯಂಡ್ ಆರ್ಗನೈಸೇಷನ್ ವರ್ಕ್ ವಿತ್ ವೆರೈಟಿ ಆಫ್ ಪೀಪಲ್ ಫ್ರಮ್ ಡೈವರ್ಸ್ ಬ್ಯಾಕ್ಗ್ರೌಂಡ್, ಅಂದರೆ ಎಲ್ಲ ಟೀಮ್ ಮೆಂಬರ್ ಕಂಪ್ನೀಲಿ ಬೇರೆ ಟೀಮ್ ಇರ್ತಾರೆ, ಆ ಎಲ್ಲ ಟೀಮ್ ಮೆಂಬರ್ಸ್ ಜೊತೆನೂ ವರ್ಕ್ ಮಾಡಬೇಕು ಫ್ರೆಂಡ್ಲಿಯಾಗಿ ಅಂತ ಹೇಳ್ತಿದ್ದಾರೆ. ಅಷ್ಟೇ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇವ್ರು ಹೇಳಿರೋದು. ಇಲ್ಲಿ ನೋಡ್ಬೋದು ಇಂಡಸ್ಟ್ರಿ ಟೈಪು, ಇದು ನಾನು ಹೇಳ್ದಂಗೆ ಕಸ್ಟಮರ್ ಸರ್ವಿಸ್ದು. ಇಲ್ಲಿ ನೋಡಿ ಎಜುಕೇಷನ್ ಗ್ರ್ಯಾಜುಯೇಷನ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. PU ಆಗಿರೋ ಪರವಾಗಿಲ್ಲ, ನಮ್ಮದು ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಅಷ್ಟೇ. ಇದು ನೆಕ್ಸ್ಟ್ ಅಪ್ಲೈ ಮಾಡೋಣ ಜಾಬ್ಗೆ. ಈ ಅಪ್ಲೈ ಮಾಡೋಕ್ಕೂ ಮುಂಚೆ ಇದು ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ, ಇಲ್ಲಿ ನೌಕರಿಗೆ ಹೋಗ್ಬಿಟ್ಟು ನಾವು InTouch CS ಅಂತ ಟೈಪ್ ಮಾಡಬೇಕು. ನಾವಿಲ್ಲಿ ಸರ್ಚ್ ಮಾಡಿದ್ಮೇಲೆ ಸಿಗುತ್ತೆ ಇಂಟರ್ನ್ಯಾಷನಲ್ ಹೈರಿಂಗ್ ಫಾರ್ ಇಂಟರ್ನ್ಯಾಷನಲ್ ವಾಯ್ಸ್ ಕಸ್ಟಮರ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಅಪ್ಲೈ ನೋ ಅಂತ ಕೊಡೋಣ. ಇಲ್ಲಿ ಯಾರಿಗೆ ಕರೆಂಟ್ಲಿ ವರ್ಕಿಂಗ್ ಅಂತ ಕೇಳ್ತಿದ್ದಾರೆ. ನಾವು ಎಸ್ ಆಗಿರೋ ಎಸ್ ಹಾಕಿ, ನೋ ಅಂದರೆ ನೋ ಹಾಕಿ. ವಾಟ್ ಈಸ್ ದ ನೇಮ್ ಆಫ್ ಆರ್ಗನೈಜೇಷನ್ ನಾಟ್ ಅಪ್ಲಿಕೇಬಲ್, ಅಂದರೆ ನೀವು ವರ್ಕ್ ಮಾಡ್ತಿದ್ರೆ ನಿಮ್ದು ಯಾವ ಆರ್ಗನೈಜೇಷನ್ ಅಂತ ಹಾಕಿ. ಗ್ರೇಟ್ ವಾಟ್ ವಾಸ್ ಯುವರ್ ಡೆಸಿಗ್ನೇಷನ್ ಅಟ್ ಎನ್ನೆ, ಇದಕ್ಕೂ ನಾಟ್ ಅಪ್ಲಿಕೇಬಲ್ ಅಂತಲೇ ಹಾಕಿ. ನಾವೇನು ವರ್ಕ್ ಮಾಡ್ತಿಲ್ಲ ಅಂತ ಅಂದರೆ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್. ಅಪ್ಲೈ ಆಯಿತು ಅಷ್ಟೇ. ನಾವು ಅಪ್ಲೈ ನೆಕ್ಸ್ಟು ಅವ್ರ ಕಡೆಯಿಂದ ನಮಗೆ ಇದು ಬರುತ್ತೆ, ಕಾಲ್ಸ್ ಬರುತ್ತೆ, ಅಂತ ಅಟೆಂಡ್ ಮಾಡಿಬಿಟ್ಟು ನಾವು ಇಂಟ್ರಡಕ್ಷನ್ ಕೇಳ್ತಾರೆ. ನಾವು ಇಂಟ್ರಡಕ್ಷನ್ಗೆಲ್ಲ ಪ್ರಿಪೇರ್ ಆಗಿರಬೇಕು. ಚೆನ್ನಾಗಿ ಮಾತಾಡಿ. ಅವ್ರ ಕಡೆಯಿಂದ ಕಾಲ್ಸ್ ಬಂದರೆ 99 ವೇಕೆನ್ಸಿಗೆ ಹೈಯರ್ ಮಾಡ್ತಿದ್ದಾರೆ. ಜಸ್ಟ್ 4 hour ಆಗಿದೆ ಅಷ್ಟೇ. ಎಲ್ಲರೂ ಬೇಗ ಅಪ್ಲೈ ಮಾಡಿ. ಬರೀ 10 ಅಪ್ಲಿಕೆಂಟ್ಸ್ ಇದೆ. ಸೊ ಚಾನ್ಸಸ್ ಜಾಸ್ತಿನೇ ಇದೆ. ಇದು ಬೆಂಗಳೂರು ಲೊಕೇಶನಲ್ಲಿ, ಇದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1ಗೆ ಹೈಯರ್ ಮಾಡ್ತಿರೋದು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಬಾಯ್. Thank you for watching my video. Please do subscribe and share with the needed one. Thank you. Have a good day. Bye.